ರಾಜ್ಯದಲ್ಲಿ ಯಾರೇ ಬರ್ಬೋದು, ಆದ್ರೆ ನಮ್ಮ ಕೇಂದ್ರದಲ್ಲಿ ನಮ್ಗೆ ಮೋದಿ ಇರಬೇಕು. ಇವತ್ತು ಹಿಂದೂಗಳ ಆರ್ಭಟ ಜಾಸ್ತಿ ಆಗಿದೆ ಅಂದ್ರೆ ಮೋದಿ ಅವ್ರ ಕಾರಣ. ಯಾರ್ಯಾರು ಹೇಳ್ತಾರೆ ಮೋದಿ ಅವ್ರು ಏನು ಮಾಡಿಲ್ಲ. ಇವತ್ತು ನಮ್ಮ ಹೈಟೆಕ್ ಸಿಟಿ ಆಗಿದೆ. ನಮ್ಮ ದೇಶನ ಎಲ್ಲ ದೇಶಗಳು ತಿರುನೋಡಂಗೆ ಮಾಡಿರೋದು ಮೋದಿ. ರಾಜ್ಯದಲ್ಲಿ ಯಾರು ಏನೇ ಮಾಡ್ಕೊಂಡಿದ್ರು ಕೇಂದ್ರದಲ್ಲಿ ನಮ್ಮ ಮೋದಿ ಅವರು ಇರ್ತಾರೆ. ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು. DK ಸುರೇಶ್ನ ಬಿಟ್ಟು ನಮ್ಮ ಮಂಜುನಾಥ್ ಅವರು ಸರ್ ನಮ್ಗೆ ಜನರನ್ನ ಉಳಿಸೋರ್ಬೇಕು, ಜನರನ್ನ ಸಾಯಿಸೋರ್ ಬೇಡ. ಯಾಕೆಂದ್ರೆ ಇಲ್ಲಿ ಬಡವ್ರು ಇರೋದು, ಬಡವ್ರ ಕಡೆ. ಯಾಕೆಂದ್ರೆ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ, ಮತ್ತೆ ಅನಾರೋಗ್ಯದಿಂದ ಬಳಲುತ್ತಿರೋರ್ಗೆ ಹೆಜ್ಜೆ ಹೋದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ದುಡ್ಡು ಆಗಿರ್ಬೋದು ಅಥವಾ ಆಶ್ವಾಸನೆಗಳು ಯಾರಿಗೂ ಬೇಡ ಸರ್. ನಾವು DK ಸುರೇಶ್ ಅವರು ಹೇಳ್ತಾರೆ, ನಾನು ಗ್ರಾಮ ಪಂಚಾಯತಿ ಸದಸ್ಯನ ತರ ಎಲ್ಲಾ ಕಡೆ ಕೆಲಸ ಮಾಡ್ತೀನಿ, ಎಲ್ಲರ ಕೈಗೂ. ಸರ್ ಏನ್ ಮಾಡಿದ್ದಾರೆ ಸರ್? ಇಷ್ಟು ವರ್ಷದಿಂದ ಸಿಕ್ತಿಲ್ದವ್ರು ಇವಾಗ ಸಿಕ್ಬಿಡ್ತಾರ? ಸಿಗದೆ 3 ಸಲ ಗೆದ್ದಿದಾರ ಸರ್. ಗೆದ್ದಿದ್ದಾರೆ ಸರ್. ಗೆದ್ದಾದ್ಮೇಲೆ ಏನ್ ಮಾಡಿದ್ದಾರೆ? ಇವಾಗ ಇವ್ರನ್ನ ಒಂದ್ಸಲ ಗೆಲ್ಸನ. ಇವಾಗ ಡಾಕ್ಟ್ರು ಹಲವಾರು ಜನಕ್ಕೆ ಎಷ್ಟೋ ಚಿಕಿತ್ಸೆ ಏನು ಇಲ್ದೇನೆ ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಅಧಿಕಾರ ಬಂದ್ರೆ ಏನೇನೆಲ್ಲ ಮಾಡ್ಬೋದು ನೀವೇ ಹೇಳ್ರಿ ಸರ್. ಏನೇ ಆದ್ರೂ BJP ಸಲ ಬರುತ್ತೆ. ಮೋದಿ ಅವರು ಕೇಂದ್ರದಲ್ಲಿ ನಿಂತ್ಕೊತಾರೆ, ಗೆಲ್ತಾರೆ. ಮೋದಿನ ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಗ್ಯಾರಂಟಿಗಳು ಬಂದಾದ್ಮೇಲೆ ಜನಗಳು ಇನ್ನು ಕಷ್ಟದಲ್ಲಿ ಬಿದ್ದಾರೆ, ಇನ್ನು ಸೋಂಬೇರಿಗಳಾಗಿದ್ದಾರೆ. ಯಾರು ಸರ್ ಪಾಪ ಆಟೋ ಡ್ರೈವರು ಕಣ್ಣೀರ್ ಹಾಕ್ತಿದ್ದಾನೆ, ಕ್ಯಾಬ್ ಡ್ರೈವರು ಪಾಪ ದಿನ ಎಷ್ಟೋ ದುಡಿತಿದ್ದಾನೆ, ಇವತ್ತು ದುಡಿಮೆ ಇಲ್ದರೆ ಮನೇಲಿ ಕೂತಿದ್ದಾನೆ, ಕಾರ್ ಲೋನ್ ಕಟ್ಟಕ್ಕಾಗ್ತಿಲ್ಲ. ಯಾರು ಸರ್ ಇದಕ್ಕೆಲ್ಲ ಕಾರಣ? ಹೆಣ್ಮಕ್ಳಿಗೆ ಮಾತ್ರ ಬಸ್ಸು ಸೀಟ್ಗಳು ಫ್ರೀ. ಇವತ್ತೆಲ್ಲ ಬಸ್ಸಲ್ಲೂ ರಶ್ ಇದೆ. ಯಾರು ಸರ್ ಗಂಡು ಮಕ್ಳಿಗೆ ಏನು ಸರ್ ಏನು ಫ್ರೀ ಕೊಟ್ಟವ್ರೆ? ಏನು ಮಾಡಿದ್ದಾರೆ ಹೇಳಿ ಸರ್? ಹೋಗ್ಲಿ ಅಣ್ಣ, ಮೋದಿ ಬರಲಿ. ಮೋದಿ ಬರಬೇಕು. ನಮ್ಮ ದೇಶ ಉಳಿಬೇಕು, ಭಾರತ ದೇಶ ಉಳಿಬೇಕು. ನಮಗೆ ಮೋದಿ ಅಣ್ಣ ಬೇಕು. ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಬರ್ತಾರೆ ಅಂತೀರಾ? ಡಾಕ್ಟರ್ ಮಂಜುನಾಥ, DK ಸುರೇಶ್ ಅವರ? ಅಣ್ಣ ಅದನ್ನ ನಾನು ಹೇಳೋದು ಒಟ್ಟು ಮೋದಿ ಬರ್ಬೇಕಣ್ಣ. ಇಲ್ಲೇ ಬಂದು ನಿಂತ್ಕೋಬೇಕಾ ಮೋದಿ ಅವರು? ಹಂಗಂತ ಅಲ್ಲ, ಭಾರತಕ್ಕೆ ಮೋದಿ ಬರಬೇಕು. ಹಂಗೆ ಮೋದಿ ಬಿಟ್ರೆ ಯಾರು ಪ್ರಧಾನಿ ಆಗ್ಬೋದು? ಯಾರು ನಾವು ಹಿಂದೂ ಹೇಳ್ತೀವಿ, ಮೋದಿ ಅಣ್ಣ ನಾವು ಮೆಚ್ಕೊಂತೀವಿ. ಅವ್ರಿಗೊಂದು ಹಿರಿಯಿಂದ ಶರಣು ಅಂತೀನಿ ನಾನು. ಪ್ರೀತಿಯಿಂದ ಆರೈಕೆ ಅವ್ರಿಗೆ ಗೆಲ್ಲಿ, ಅಷ್ಟೇ ಅಣ್ಣ ನಾವು ಹೇಳೋದು. ಉಪಮುಖ್ಯಮಂತ್ರಿ ತಮ್ಮ ಅಂತ DK ಸುರೇಶ್ ಗೊತ್ತಿರೋದು. ಯಾವುದೇ ಕಾರಣಕ್ಕೂ ಈ ಸಲ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ 3ನೇ ಬಾರಿ. ಇದೇ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಹಾಗೂ JDS ಮೈತ್ರಿಯಿಂದ 25,000 to 50,000 ಲೀಡು BJPಗೆ ಗ್ಯಾರಂಟಿ. ಡಾಕ್ಟರ್ ಮಂಜುನಾಥ್ ಕೊಡ್ತೀವಿ. ಇದೇ ಮಂಜು ನಾಯಕತ್ವದಲ್ಲಿ ಇದೇ JDS ಬಳಗ ಮಾಗಡಿಲಿ JDS ಪ್ರಾಬಲ್ಯ ಜಾಸ್ತಿ ಇದೆ. ಈಗ BJPನೂ ಹೊಂದಾಣಿಕೆ ಆಗೋದ್ರಿಂದ 50,000 ಲೀಡಿಂದ ಗ್ಯಾರಂಟಿ ಡಾಕ್ಟರ್ ಮಂಜುನಾಥ್ ಮಾಗಡಿ ತಾಲೂಕಿಂದ. ಅಲ್ಲ ಸರ್, ಡಾಕ್ಟರ್ಗಳು ಅಫಿಷಿಯಲ್ ಆಗಿ ಸೂಟ್ ಹಾಕೊಂಡು ಟೈ ಹಾಕೊಂಡು ಹಾಸ್ಪಿಟಲ್ ಇರೋಕ್ಕೆ ಕರೆಕ್ಟು. ರಾಜಕೀಯವೆಲ್ಲ ಬೇರೆದೇ ಪ್ರಪಂಚ, ಇದೆಲ್ಲ ಬೇಕಾ ಅಂತ ಕೇಳ್ತಾರೆ. ಡಾಕ್ಟರ್ ಮಂಜುನಾಥ್ ಬಡವ್ರಿಗೂ ಆಪ್ರೇಷನ್ ಮಾಡ್ತಾರೆ, ಶ್ರೀಮಂತರಿಗೂ ಆಪ್ರೇಷನ್ ಮಾಡ್ತಾರೆ ಸರ್. ಡಾಕ್ಟರ್ ಬರೀ ಶ್ರೀಮಂತರಿಗೆ ಮಾತ್ರ ಆಪ್ರೇಷನ್ ಮಾಡಲ್ಲ. ಇದೇ ಮಾಗಡಿ ತಾಲೂಕಲ್ಲಿ 50% to 60% ಜನ ಜಯದೇವಾಗ ಹೋಗಿದ್ದಾರೆ. ಆ ಡಾಕ್ಟರ್ ಮಂಜುನಾಥಿಂದ ಸಹಾಯ ಪಡೆದಿರೋರು ಇದ್ದಾರೆ. ನನ್ನ ಮಾಗಡಿ ತಾಲೂಕಲ್ಲಿ ಮಾತ್ರ ಅಲ್ಲ, ಇಡೀ 8 ತಾಲೂಕು, ಇಡೀ ರಾಜ್ಯ, ದೇಶ ಕಂಡಂತ ಅಪ್ರತಿಮ ಡಾಕ್ಟರ್ ಅವರು. ಹಾಗಾದ್ರೆ DK ಸುರೇಶ್ ಅವರು ಸಂಸದರ ಕೆಲಸನೇ ಮಾಡಿಲ್ವಾ? ಅದೇ ವಾಟರ್ ಫಿಲ್ಟರ್ ಮಾಡಿದ್ದಾರೆ. ವಾಟರ್ ಫಿಲ್ಟರ್ ಎಲ್ಲ ಕೆಟ್ಟೋಗಿದೆ. ಈಗ ಕೂಗುದ್ರಲ್ಲ DK ಅಂತ, ಅವ್ರು ಎಷ್ಟು ಸಲ ನೋಡಿದ್ದಾರೆ ಕೇಳಿ. ಈಗ 1-2 ತಿಂಗಳಿಂದ ಓಡಾಡ್ತವ್ರೆ. ಈಗ DK ಕೆಲಸ ಮಾಡಿದ್ರಿಂದ ಕೆಲಸ ತೋರಿಸ್ಗೆಲ್ಲಿ 3 ಸಲ ಸಂಸದರಾಗಿ ಅಷ್ಟು ಕೆಲಸ ಮಾಡಿದ್ದಾರೆ. ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಸರ್, ಸಮಸ್ಯೆ ಯಾವತ್ತು ಸಂಪೂರ್ಣವಾಗಿ ಯಾರು ಕ್ಲಿಯರ್ ಮಾಡೋಕ್ಕಾಗಲ್ಲ, ಆಯ್ತಾ? ಹಂಗಾಗಿ ಡಾಕ್ಟರ್ ಆಗಿದ್ರೆ ಚಂದ ಸರ್ ಅದು. ಇಲ್ಲೇನೇ ಇದ್ರು DK ಸುರೇಶ್ ಮತ್ತು ಬಾಲಣ್ಣರ ಪ್ರಾಬಲ್ಯನೇ ಹೆಚ್ಚು. ಏನಿಲ್ಲ ಅಂದ್ರೆ ಇಲ್ಲಿ 30,000 ಲೀಡ್ ಕೊಡ್ತೀವಿ ಸರ್ ಅಂತ. ಮೋದಿಯವ್ರ ಸಪೋರ್ಟ್ ಇದೆ. ಈಗ ಮೈತ್ರಿ ಆಗಿದ್ದಾರೆ BJP ಮತ್ತು JDS. ಸರ್ ಮೋದಿಯವ್ರ ಮಾತು ಕಟ್ಕೊಂಡು ಯಾರು ಓಟ್ ಹಾಕಲ್ಲ ಸರ್. ವೋಟ್ ಕನ್ವರ್ಟ್ ಆಗಲ್ಲ, ಖಂಡಿತ ಆಗಲ್ಲ. ಯಾಕಾಗುತ್ತೆ? ಹೆಂಗಾಗುತ್ತೆ ಸರ್? 15 ಲಕ್ಷ ಆಮಿಷ ಹೊಡೆದ್ರು, 0 ಅಕೌಂಟ್ ಮಾಡಿಸ್ಬಿಡಿ ಅಂತ ಇವತ್ತವರೆಗೂ 15 ರೂಪಾಯಿ ಬಂದಿಲ್ಲ. ಮತ್ತು ಗ್ಯಾರಂಟಿಗಳಿಗೆ ಹೆಂಗಸ್ರೇ ಬೈತಾರಪ್ಪ. ಇಲ್ಲ ಸರ್, ನಮ್ಮೂರಲ್ಲಿ ಏನು ಬಯಲವಲ್ಲ. ಒಳ್ಳೆ ರೀತಿ ಉಪಯೋಗಿಸ್ಬೇಕು ಸರ್, ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು. ನಮ್ಮ ಗ್ರಾಮದಲ್ಲಿ ದೊಡ್ಡಮುದ್ಗೆರೆ ಅಂತ ನಮ್ಮ ಗ್ರಾಮ 140 ಜನ ಲೇಡೀಸಿಗೆ ಬರ್ತಾ ಇದೆ. ಮ್ಯಾಕ್ಸಿಮಮ್ ಒಂದು 3 ಲಕ್ಷ ನಮ್ಮೂರಿಗೆ ಪ್ರತಿ ತಿಂಗಳು ಬರೀ ಗೃಹಲಕ್ಷ್ಮಿನ ಆಗ್ತಾ ಇದ್ದಾರೆ. ಯಾರು ಬೈತಲ್ಲ, ನಾವು ಓಟ್ ಹಾಕೋದೇ ಕಾಂಗ್ರೆಸ್ಗೆ ಅಂತಾರೆ. ಸರಿ ಸರ್, ಈಗ ದೇಶದ ಪರಿಸ್ಥಿತಿ ಒಳಗೆ ಮೋದಿಯವರು ಇದ್ರೇನೆ ನಮಗೆ ಉತ್ತಮ. ನಿಮ್ಮ ಕ್ಷೇತ್ರದ ಪರಿಸ್ಥಿತಿ ಹೇಳಿ ಸರ್, ಹೆಂಗಿದೆ? ಕ್ಷೇತ್ರದ ಪರಿಸ್ಥಿತಿಯಲ್ಲಿ ಸರ್, ಇವರು ಹಳೆ MP ಅವರು ಎಲ್ಲ ಓಡಾಡಿದ್ದಾರೆ, ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ನಾವೆಲ್ಲೂ ಹಳ್ಳಿ ಕಡೆ ಹೋಗೋಕ್ಕಾಗಲ್ಲ, ಹೋಗಿಲ್ಲ. ನಾವು ಕಂಡ ಮಟ್ಟಿಗೆ ಈಗ ಮನೆ ಅಕ್ಕಪಕ್ಕ ಹೋಗಿದ್ಗೆ ನೀರಿಗೆ, ಕುಡಿಯೋ ನೀರಿಗೋಸ್ಕರ ಗುಂಡಿಯಾಗಿತ್ತಿದ್ರು. ಏನು ತರದ್ದು ಬಂತು? ಕೇಂದ್ರದಿಂದ ಬಂದಿರೋದು ಪಂಚಾಯತಿಗೆ ನೀರು ಹರಿಸ್ತಾವ್ರೆ ಅಂದರು. ನಮ್ಗೆ ಅಷ್ಟು ಗೊತ್ತು. ಆಮೇಲೆ ತನ್ನಿಂದ ಹಳ್ಳಿಗುರು ಅವರು ಇವರು ಕೂತ್ಕೋತಾರೆ, ಇದು ಮಾಡ್ತಾರೆ ರೈತರು. ಆಯ್ತದ ಹೋಯ್ತದ ಕರೆಕ್ಟ್. ಬಟ್ ಇಲ್ಲಿ ಹೊಸಬ್ರನ್ನೇ ನೋಡ್ಕೊಂಡು ಈ ಸತಿ ಬಂದ್ರೆ ಸಮಸ್ಯೆ ತಿಳ್ಕೊಳಕ್ಕೆ 5 ವರ್ಷ ಬೇಕಾಯ್ತದೆ ಅಂತಾರಲ್ಲ. ಸಮಸ್ಯೆ ಸರ್, ಯಾರು ಅಷ್ಟೇನೆ ರಾಜನಾಗ್ ಕೂತಿರೋನು ಅವ್ನು ಅಲ್ಲೇ ಇರ್ತಾನೆ. ಸಮಸ್ಯೆ ಹೇಳ್ಕೊಳ್ಳೋದು ಯಾರು ಹೇಳಿ?
ಸಮಸ್ಯೆ ಇದ್ದೇ ಇರ್ತದೆ. ಸಮಸ್ಯೆನ ತಿಳಿಸೋರು ಯಾರು ಹೇಳಿ? ಆಯಾ ಜಾಗದಲ್ಲಿರೋ ಅಂಥವ್ರು, ಆಯಾ ಪ್ರದೇಶದಲ್ಲಿರೋ ಅಂಥ ಮೆಂಬರ್ಗಳು. ಆ ಮೆಂಬರ್ಗಳು ಸರಿಯಾಗಿ ಅಲ್ಲಿ ತಿಳಿಸಿದ್ರೆ ಅಲ್ಲಿಗೆ ಏನು ಬರಬೇಕೋ ಬರುತ್ತೆ. ಒಟ್ಟಿನಲ್ಲಿ ದೇಶದ ವಿಚಾರವಾಗಿ ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡೋಣ, ದೇಶ ಉಳಿಸೋಣ ಅಷ್ಟೇ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.